ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಗೆ ಗೊತ್ತಿರೋರು ಯಾರಿಗೋ ಮಶ್ರೂಮ್ ಸಿಕ್ಕಿತ್ತಂತೆ. ಸೊ ಬೆಳಗ್ಗೆನೇ ನಮ್ಮ ಮನೆಗೆ ಮಶ್ರೂಮ್ ತಂದುಕೊಟ್ರು. ನನಗೆ ಮಶ್ರೂಮ್ ಅಂದರೆ ಪರ್ಸ್ನಲಿ ತುಂಬ ಪ್ರಾಣ. ನನಗಂತೂ ಹೆವಿ ಇಷ್ಟ. ನಂಗೆ ಚಿಕನ್ನು ಮಶ್ರೂಮು ಇಟ್ಟರೆ ನಾನು ಮೊದಲು ಹೋಗಿ ಮಶ್ರೂಮ್ ಹಾಕ್ಕೊಂಡು ಆಮೇಲೆ ಚಿಕನ್ ತಿಂತೀನಿ, ಅಷ್ಟು ಇಷ್ಟ. ಅವ್ರು ತಂದುಕೊಟ್ಟಾಗ ಈ ಥರ ಮಶ್ರೂಮ್ ಇತ್ತು, ಫುಲ್ ಮಣ್ಣಾಗಿತ್ತು. ಇದು ನ್ಯಾಚುರಲ್, ಯಾವುದೇ ಥರದ್ದು ಇದಲ್ಲ, ಆರ್ಟಿಫಿಷಿಯಲಾಗಿ ಗ್ರೋ ಮಾಡಿರೋದಲ್ಲ, ಅದಾಗದೇ ಹುಟ್ಟಿರುತ್ತೆ. ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನಾನೇ ವಾಶ್ ಮಾಡಿದೆ, ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಆ್ಯಂಡ್ ನೀವು ತಮ್ಮನೇಲಲ್ಲಿ ನೋಡಿದ್ದೀರಾ, ನಾನು ಇವತ್ತು ಮಶ್ರೂಮ್ ಸಾರು ಮಾಡ್ತಿದ್ದೀನಿ. ಮಮ್ಮಿ ರೆಸಿಪಿ ಈ ಮಮ್ಮಿ ಹೇಳ್ಕೊಡ್ತಿರೋದು. ಆ್ಯಂಡ್ ಮಳೆ ತುಂಬ ಜೋರಾಗಿ ಬರ್ತಿದೆ. ಬೆಳಿಗ್ಗೆಯಿಂದನೂ ನಾನು ಫುಲ್ ಜೋರಾಗಿ ಬಂದು ಇವತ್ತು ಫುಲ್ ಡೇ ಕರೆಂಟ್ ಇರಲಿಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಆಯಿತು. ಆ್ಯಂಡ್ ನಮ್ಮ UPS ಕೂಡ ಶಟ್ ಡೌನ್ ಆಯಿತು. ಆ್ಯಂಡ್ ಮಮ್ಮಿ ವೇಟ್ ಮಾಡಿದ್ರು, ಕರೆಂಟ್ ಬರುತ್ತೆ ಅಂತ ಬಂದಿಲ್ಲ. ಆ್ಯಂಡ್ ನಮ್ಮ UPS ಕೂಡ ಕೈ ಕೊಟ್ಟಿತ್ತು. ದಟ್ಸ್ ಫೈನ್. ನೋಡಿ, ಮಮ್ಮಿ ಫುಲ್ ರೆಡಿಯಾಗಿದ್ದಾರೆ ನನಗೆ ರೆಸಿಪಿ ಹೇಳ್ಕೊಡೋಕ್ಕೆ. ನಮ್ಮ ಮಮ್ಮಿಗೆ ಫುಲ್ ಖುಷಿ ಆಗ್ತಾಯಿದೆ, ನನಗೆ ಏನೋ ಒಂದು ಅಡುಗೆ ಹೇಳ್ಕೊಡ್ತಿದ್ದಾರೆ ಅಂತ. ಲೆಟ್ಸ್ ಕಮ್ ಅಂಡ್ ಗೆಟ್ ಇನ್ ಟು ದ ವಿಡಿಯೋ. ನೋಡಿ, ಮಮ್ಮಿ ಏನೇನೋ ರೆಡಿ ಮಾಡ್ಕೋತಾರೆ. ಮಶ್ರೂಮ್ನ ಉದ್ದುದ್ದಾನೆ ಕಟ್ ಮಾಡ್ಕೋಬೇಕು. ಇದು ನ್ಯಾಚುರಲ್ ಆಗಿರೋದಕ್ಕಿಂತ ತುಂಬ ಸಣ್ಣಕ್ಕೆ ಇದು ಮಾಡಿದ್ರೆ ಅದು ಸುಂಡು ಹೊಡೆದಾಗ ತುಂಬ ಸಣ್ಣಾಗಿದ್ದಾಗ್ಬಿಡುತ್ತೆ. ಇದು ಸೈಜ್ ಇದಾದಕ್ಕೆ ಸೊ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಬೆಟರ್. ಇದು ಬೇರೆ ಮಶ್ರೂಮ್ ಥರ ನಮಗೆ ಇದರಲ್ಲಿ ಮೇಡ್ ಆರ್ಟಿಫಿಷಿಯಲಾಗಿ ಗ್ರೋ ಮಾಡೋ ಮಶ್ರೂಮ್ಸ್ನ ನಿಮಗೆ ಬೇಕಾಗಿರೋ ಶೇಪ್ಸಲ್ಲಿ ಕಟ್ ಮಾಡ್ಕೋಬೋದು. ಇದನ್ನು ಉದ್ದುದ್ದಾನೆ ಕಟ್ ಮಾಡ್ಕೋಬೇಕು. ಆ್ಯಂಡ್ ಮೇನ್ಲಿ ನಾವು ಇವತ್ತು ಮಶ್ರೂಮ್ ಸಾರು ಮಾಡ್ತಿರೋದಕ್ಕೆ ಉದ್ದುದ್ದಾನೆ ಕಟ್ ಮಾಡ್ಕೋತಾ ಇದ್ದೀವಿ. ಆಯಿಲ್ ಹಾಕುತ್ತಾರೆ. ಸ್ವಲ್ಪ ಸ್ವಲ್ಪ ಇದು ಮಿಕ್ಸ್ ಮಾಡಲಾ, ಇಲ್ಲ ನೀವು ಮಿಕ್ಸ್ ಮಾಡ್ತೀರಾ? ಮಾಡಿ. ಓ ಹೆಣ್ಮಗು ಇದು ಫುಲ್ ಲೋ ಫ್ಲೇಮಲ್ಲಿ ಮಾಡ್ತಿದ್ದೀರಾ? ಅದು ಲೋಳೆ ಬಿಟ್ಕೊಳ್ಳುತ್ತೆ ನೀರು, ಅದು ಎಲ್ಲ ಹೋಗಬೇಕು, ಸ್ವಲ್ಪ ಸುಣ್ಣಬೇಕು ಅಲ್ವಾ? ನಾನು ನೀರೇ ಹಾಕಿಲ್ಲ, ಬರೀ ಎಣ್ಣೆ ಹಾಕಿದ್ದು. ಅದು ಲೋ ಫ್ಲೇಮಲ್ಲಿ ಇದು ಮಾಡ್ತಿದ್ದೆ. ಇದು ನನ್ನ ಪ್ಲೇಸ್ ಆ್ಯಕ್ಚುಲಿ ಕಿಚನಲ್ಲಿ. ನಾನು ಈ ಸ್ಲ್ಯಾಬ್ ಮೇಲೆ ಕೂತಿರ್ತೀನಿ. ಆ್ಯಂಡ್ ಮಮ್ಮಿ ಇಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆ್ಯಂಡ್ ನಮ್ಮಮ್ಮ ನನಗೆ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಫಸ್ಟು ಮಶ್ರೂಮ್ ಕರಿ, ಅದು ನಮ್ಮ ಅಜ್ಜಿ ರೆಸಿಪಿ ಅಲ್ಲಮ್ಮ, ನಮ್ಮ ಅಜ್ಜಿ ರೆಸಿಪಿ. ಆ್ಯಂಡ್ ಇದನ್ನು ಹೋಗಿ ನಮ್ಮ ಅಜ್ಜಿಗೆ ಹೋಗ್ಕೊಡ್ತೀನಿ. ಅವ್ರ ಥರನೇ ಇದೆಯಾ ಏನೋ ನೋಡೋಣ. ಓಕೆ, ನೆಕ್ಸ್ಟ್ ಕುಕ್ಕಿಂಗ್ ಪ್ರೊಸೀಜರ್ನ ತೋರಿಸ್ತೀನಿ. ಅಮ್ಮ ಹೇಳ್ಕೊಡ್ತಾ ಇದ್ದಾರೆ. ನಂಗೆ ಸೀರಿಯಸ್ ಆಗಿ ಅಡುಗೆ ಎಲ್ಲ ಬರಲ್ಲ. ನಮ್ಮಮ್ಮ ನಗ್ತಾ ಇದ್ದಾರೆ. ಅದು ಸೈಜು ಇದಾಗೋಯ್ತಲ್ಲಮ್ಮ.
ತುಂಬ ಸುಣ್ಬೇಕಣಪ್ಪ. ಇನ್ನೂ ಸುಡಬೇಕಾ? ಇಲ್ಲಾಂದರೆ ಲೋಳೆ ಲೋಳೆ ಥರ ಇರುತ್ತೆ. ಸೊ ನೀರು ಆದಷ್ಟು ಸುಣ್ಣೋಗಿ ಮಾಡಬೇಕು. ಇದು ಎಷ್ಟು ಬೆಂದ್ರೂ ಬೆಂದೋಗ್ಬಿಡೋದಿಲ್ಲ, ಹಾಗೇ ಇರುತ್ತೆ. ಸೊ ಹಾಗಾಗಿ ಮಸಾಲೆ ಹಾಕೋವರೆಗೂ ಸ್ವಲ್ಪ ಸುಣಿಸ್ಬೇಕು. ಒಂದು 10 ಮಿನಿಟ್ಸ್ ಆದರೂ ಸುಂಡೋಗ್ಬೇಕು. ಅದು ಒಂದು ಮಿಸ್ಟೇಕ್ ಆಗಿಬಿಟ್ಟಿತ್ತು. ಅದು ಕರಿ ಅಲ್ಲ ಅಂತೆ, ಅದು ನಾಟಿ ಸಾಂಬಾರು ಅಂತ. ನಾಟಿ ಮಶ್ರೂಮ್ ಸಾಂಬಾರು, ನಾಟಿ ಅಣಬೆ ಸಾರು. ಕರೆಕ್ಟ್ ಅಲ್ಲೇನ ಬರ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮ್ಮ ಅಣಬೆ ನಾಟಿ ಸಾಂಬಾರು ಎಷ್ಟು ಸ್ಮೆಲ್ ಬರ್ತಿದೆ ಅನ್ನೋ, ನಾನು ಇಲ್ಲೇ ಬಿಟ್ಟರು ಹಸಿದೆ ತಿನ್ಕೊಂಡ್ಬಿಡ್ತೀನಿ, ಗಾಳಿ ಮುಚ್ಚಿ ಥರ. ಓಕೆ, ವೇಟ್ ಮಾಡ್ತಿದ್ದೀನಿ, ಒಪ್ಸಿದೆ. ಈ ಖಾರ ಮಸಾಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಒಂದು ಟೊಮೊಟೊ ಹಾಕೋಬೇಕು ಜೊತೆಗೆ. ಇದಾದಮೇಲೆ ಮತ್ತೆ ಇನ್ನೊಂದು ಮಿಕ್ಸಿಗೆ ಜಾರಿಗೆ, ಚಿಕ್ಕ ಜಾರಿಗೆ ಕಾಯಿ, ಸ್ವಲ್ಪ ಕಡಲೆ ಹಾಕ್ಕೊಂಡು ಗಸಗಸೆ ಹಾಕಿ ಸ್ವಲ್ಪ ರುಬ್ಕೊಂಡು ಮತ್ತೆ ಕಾಯಿ ಮಸಾಲ ಹಾಕಬೇಕು. ಇದು ಕುದ್ದಾದಮೇಲೆ ಅದನ್ನು ಹಾಕಬೇಕು. ಆಗ ಸಾಂಬಾರು ರೆಡಿ. ನನ್ನ ಕಿಚನಲ್ಲಿ ಜಾಸ್ತಿ ಹೋಗ್ತಿದ್ದಾಗಲಿಲ್ಲ ಅಂದ್ಬಿಟ್ಟು ನಮ್ಮಮ್ಮ 3/4% ಸಾಂಬಾರನ್ನ ಮುಗಿಸ್ಬಿಟ್ಟಿದ್ದಾರೆ. ಇಷ್ಟೇ ಅಂತೆಲ್ಲ ಫ್ರೆಂಡ್ಸ್, ನನಗೆ ಎಕ್ಸಾಮ್ ಇರೋ ಕಾರಣದಿಂದ ಹಂಗೆ ಪಾಲಲ್ಲೆಲ್ಲಾಗೆ ನಮ್ಮ ಚಿಕ್ಕಮ್ಮ ಮುದ್ದೆ ಮಾಡ್ಕೊಂಡಿದ್ದಾರೆ. ಮುದ್ದೆ ಕಟ್ಕೊಂಡ್ರು ನಮ್ಮ ಚಿಕ್ಕಮ್ಮ. ಹಂಗೆ ನೋಡಿ, ಸುಟ್ಕೋತಾರೆ, ಕಬ್ಬನ್ನ ಸುಟ್ಕೋಬೇಕು. ನೋಡಿ, ಸಾಕನೆ ಸುಟ್ಕೋತಾರೆ. ಏನು ಕಮ್ಮ ಹೆಂಗೆ ಸುಟ್ಕೊಳ್ಳೋದು? ಏನಮ್ಮ, ಯಾಕಮ್ಮ? ಯಾವುದೇ ರೀತಿಯ ವಿಷಕಾರಿ ಆಗಬಾರ್ದು, ಯಾವುದೇ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಇದನ್ನು ಕಾಯಿಸ್ಕೊಂಡು ಈ ಒಂದು ಸಾಂಬಾರಿಗೆ, ಮಾಡಿದ ಸಾಂಬಾರಿಗೆ ಹಚ್ಚಿದ್ರೆ ಸಾಂಬಾರು ರೆಡಿ. ನಾನು ಮಶ್ರೂಮ್ ತೋರಿಸ್ತೀನಿ ರೀ. ಹೆಂಗಿದೆ ಮುದ್ದೆ ಜೊತೆ ರೆಡಿ ಟು ಈಟ್. ಸಾಂಬಾರಂತೂ ಲಿಟ್ರಲಿ ಕ್ರೇಜಿ ಅನ್ಬೋದು. ಏನು ಟೇಸ್ಟ್ ಗೊತ್ತಾ, ಸಕ್ಕದಾಗಿತ್ತು, ಅಷ್ಟು ಚೆನ್ನಾಗಾಗಿತ್ತು. ಮುದ್ದೆ ಜೊತೆ ಅಂತೂ ತಿಂತಾಯಿದ್ರಂತೂ ಕೇಳ್ತೀರ, ಅಷ್ಟು ಸಕ್ಕದಾಗಿತ್ತು. ಐ ರೆಕಮೆಂಡ್ ಯು ಟು ಈಟ್ ಇಟ್. ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್. ಅಲ್ಲಿ ಗಂಟ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್. ಅಷ್ಟೇ.